ಕಮ್ಮಿ ಮಾಡಬೇಕು. ಬಿಟ್ಬಿಡೋಣ. ಅವಶ್ಯಕ ಅನವಶ್ಯಕ ಅನ್ನೋದು ಅಭ್ಯಾಸಗಳ ಮೇಲೆ. ಮನುಷ್ಯ ಜೀವಂತವಾಗಿರೋಕೆ ಆರೋಗ್ಯವಾಗಿರೋಕೆ ಒಂದು ಹೊತ್ತು ಊಟ ಸಾಕು. ಅದು ಏನು, ಒಂದಷ್ಟು ತರಕಾರಿ, ಸೊಪ್ಪು, ಸದೆ, ಹಬ್ಬಬ್ಬ ಅಂದರೆ ಅಕ್ಕಿ, ರಾಗಿ, ಬೇಳೆ ಅಷ್ಟೇ. ಸರಿನೇ. ಅವಶ್ಯಕತೆ ಚಳಿಗೆ ಒಂದಷ್ಟು ಬಟ್ಟೆ ಬರೆ, ಅಲ್ಲಿ ಮುಗೀತು. ಎಷ್ಟು ಬೇಕೋ ಅಷ್ಟು ಆಗಿಂದಾಗ. ಇಲ್ಲಿ ನೋಡು ಮನುಷ್ಯ, ಮಧ್ಯಾಹ್ನಕ್ಕೇನು ಸಂಜೆಗೆ ಇದಿರಲಿ ಅಂತ ಬೆಳಿಗ್ಗೆನೆ ಹೊಂದಿಸ್ಕೊಳಕ್ ಶುರು ಮಾಡು. ಹೆಚ್ಚಾದಿಡ್ತೀವಿ, ಹಂಚಲ್ಲ. ನಾಳೆಗೆ ನಾಡಿದ್ಗೆ ಜೀವನ ಪರ್ಯಂತ. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅವ್ರ ಜೀವನ ಪರ್ಯಂತ. ಇದಿಷ್ಟನ್ನು ಒಬ್ಬ ತನ್ನ ಜೀವಮಾನದಲ್ಲಿ ದುಡಿಯೋಕೆ ಸಾಧ್ಯನಾ? ಇಲ್ಲ. ಅಲ್ಲಿಗೇನು, ತನ್ನದಲ್ಲದಕ್ಕೆ ಆಸೆ. ಕಂಡೋರ್ದನ್ ಕಿತ್ಕೋ, ಕದಿ. ಕ್ರೌರ್ಯ ಶುರು. ಪ್ರತಿ ವರ್ಷ 2 ಕೋಟಿ ಲಂಚಕ್ಕೆ ಅಂತಲೇ ಖರ್ಚಾಗ್ತಿದೆ. ಅದಕ್ಕೆ ಹಂಚಿದೋನು ನಾನು. ಆಯ್ತು, ಲೆಕ್ಕ ಇದೆ ತಾನೆ? ಲೆಕ್ಕ ಇದೆ, ನಂಬಬೇಕಲ್ಲ. ತೋರ್ಸು. ಸುಳ್ಳು ಅಂತಾರೆ. ಅದಕ್ಕೆ ಪೆದ್ದು ಅನ್ನೋದು. ವರ್ಷಕ್ಕೆ 2 ಕೋಟಿ ಹಂಚಿದೀಯ, 25 ವರ್ಷ. ಲಕ್ಷನೋ 2 ಲಕ್ಷನೋ ಇಟ್ಕೊಳಕ್ ಆಗ್ತಿರ್ಲಿಲ್ವಾ? ವರ್ಷಕ್ಕೆ 50,000 ಇಟ್ಕೊಂಡಿದ್ರು 10-15 ಲಕ್ಷ ಉಳ್ದಿರೋದು. ಕಳ್ಳರ ಪ್ರಪಂಚದಲ್ಲಿ ಅಲ್ದೋರು ಅಸ್ಪೃಶ್ಯರು. ಬದುಕು ಯೋಗ್ಯತೆ ಇಲ್ದೇದ್ಮೇಲೆ ಹೆಂಡತಿ ಮಕ್ಕಳು ಯಾಕೆ? ಹರಿಶ್ಚಂದ್ರನ್ ಸಂತಾನ ಸುಡುಗಾಡ್ ಕಾಯಕ್ಕೆ. ಮಧ್ಯಾಹ್ನಕ್ಕೆ ಇಡ್ತಿದ್ದೀನಿ. ಈಗಿಂದ ಆಗಿದೆ. ಮಧ್ಯಾಹ್ನದ್ದು ಮಧ್ಯಾಹ್ನಕ್ಕೆ ಏನಾದಾದ್ರೆ ಹೇಳು, ಕೆಳಗಿಳಿಸ್ತೇನೆ. ಈಗೇನ್ ಮಾಡ್ಲಿ? ನಿನ್ನನ್ನು ಕೇಳಿದಾರಾ? ಇಲ್ಲ, ಕೇಳ್ತಾರೆ. ಕೇಳಿ ನಿನ್ನ ವಿರುದ್ಧ ಸಾಬೀತಾಗೋವರೆಗೂ ಹೋಗು. ಎಷ್ಟು ದಿನ ಅಧಿಕಾರದಲ್ಲಿರ್ತೀಯೋ ಅಷ್ಟು ದಿನ ಎಷ್ಟಾಗುತ್ತೋ ಅಷ್ಟು ಕದಿ. ಎಷ್ಟು ಬೆವರು ಸುರಿಸ್ದೆ ಅದ್ರ ಮೇಲೆಲ್ಲ ಬದುಕು. ಎಷ್ಟು ಗಳಿಸ್ದೆ ಎಷ್ಟು ಉಳಿಸ್ದೆ ಅದ್ರ ಮೇಲೆ ಬದುಕು. ಕಮ್ಮಿ ಬೆವರು ಹೆಚ್ಚು ಗಳಿಕೆ, ಅಲ್ಲಲ್ವಾ ನಾಗರಿಕತೆ? ಅವಮಾನವಾಗುತ್ತೆ. ಯಾರು ಹೇಳಿದ್ರು? ನನಗೆ ಗೊತ್ತಿದೆಯಲ್ಲ. ಇಷ್ಟು ದಿನ ಇಲ್ದಿದ್ದ ಭಯ ಇವತ್ತ್ಯಾಕೆ? ವಿಶ್ವೇಶ್ವರನ ಮನೆಗೆ ಹೋಗಿದ್ದೆ, ಅವನ ಹೆಂಡತಿ ವಸುಂಧರಾ ಅಂದ್ರು. ಆದಾಯ ತೆರಿಗೆ ಅಧಿಕಾರಿ ಏನಂದ್ರು? ಜೈಲಾಗತ್ತೆ ಅಂದ್ರ? ತಿಕ್ಲ ನಿನಗೆ. ಆಕೆ ಪ್ರಾಮಾಣಿಕ ಹೆಂಗಸು, ಅವ್ರ ಹತ್ರ ಕಳ್ತನ ಕುತ್ರ ಸಿಗತ್ತಾ? ಈಗ ನೀನೇನು ಕದ್ದಿಲ್ಲ, ಗುಮಾನಿ ಬರ್ಬೋದು ಅನ್ನೋ ಭಯ ಇದ್ದು ಎದುರಿಸಿದ್ರೆ ಗುಮಾನಿ ಆಗಿ ಉಳಿಯೋ ಸಾಧ್ಯತೆ ಇದೆ. ಬಿಟ್ಟು ಓಡೋದ್ರೆ ಕದ್ದೆ ಅಂತ ಸಾಬೀತಾಗತ್ತೆ. ಬೆಳಗಾಗಿದ್ದು ಯಾರಾದ್ರೂ ಪ್ರಾಮಾಣಿಕರು ಮುಖ ನೋಡ್ತಾರ? ಸತ್ಸಂಗ ದಿನವೆಲ್ಲ ಪಾಪ ಪ್ರಜ್ಞೆ ಕಾಡುತ್ತೆ. ಬದಲಿಗೆ ಪೇಪರ್ ಓದು. ದೊಡ್ಡ ದೊಡ್ಡ ಕಳ್ತನಗಳ ವಿವರ ಇರುತ್ತೆ, ಬಣ್ಣ ಬಣ್ಣವಾಗಿ ಕಳ್ಳರು ಫೋಟೋಗಳಿರುತ್ತವೆ. ಮನಸ್ಸಿಗೊಂದು ಸಮಾಧಾನ. ಇವ್ರಿಗಿಂತ ನಾವು ವಾಸಿ, ಅಲ್ಲಲ್ವಾ ನೆಮ್ಮದಿ? ಪ್ರಸ್ತಾಪ ಮಾಡೋದು ಬೇಡ ಅಂತ ಸುಮ್ಮನಾದೆ. ಏನು? ನಿನ್ ಮಗ ಮುತ್ತೂರಿಸಿದಾನೆ, ತೋರಿಸ್ತೀನಿ, ಆಯ್ಕೋ. ಅಮೆರಿಕಕ್ಕೆ ಹೋಗಿ ಓದ್ ಮುಂದುವರಿಸ್ತಾನಂತೆ. ಕಾಸು ಯಾರು ಕೊಡ್ತಾರಂತೆ? ನನ್ನ ಕೈಲಾಗೋಲ್ಲ. ಅವನ್ ದುಡ್ಡಿದ್ರಲ್ಲಿ ಖರ್ಚು ಮಾಡ್ಕೊಳ್ಳಿ. ಕೆಲ್ಸ ಬಿಡ್ತಾನಂತೆ. ಬಿಟ್ಟು ತಿಂಗಳಿಗೆ ಮಿನಿಮಮ್ 10,000 ರೂಪಾಯಿ ಬೇಕು. ಕಳಿಸ್ತಿದ್ರೆ ನಾ ಸುಮ್ಮನೆ ಇರೋದಿಲ್ಲ. ಕಡೆಯದು ಏನು? ಎಜುಕೇಶನ್ ಲೋನು ನೀನ್ ಕಟ್ತೀಯ. ತಲೆ ಕೆಟ್ಟಿದ್ಯಾ ನನಗೆ? ಹೇಳ ಅವನಿಗೆ. ಕೋಪ ಬಂದ್ರೆ ನಾನು ಮನುಷ್ಯನೇ ಅಲ್ಲ, ಒದ್ದು ಹೊರಗೆ ಹಾಕ್ತೀನಿ ಅಂತ. ನದು ಬೇಡ ನೀನು. ಎಲ್ಲ ಹೆಚ್ಕೊಂಡ್ಬಿಟ್ಟಿದ್ದೀರಾ. ಒಂದ್ ಕಡೆಯಿಂದ ಮುಗಿಸ್ಕೊಂಡು ಬರ್ತೀನಿ, ಇನ್ನೊಂದ್ ಕಡೆಯಿಂದ ಶುರು ಮಾಡ್ಕೊಂಡ್ ಬರ್ತೀರಿ. 65 ವರ್ಷ ಆಯ್ತು. ಕೃತಜ್ಞತೆ ಇಲ್ಲ, ಹಾಳಾಗಿ ಹೋಗ್ಲಿ. ಒಂದು ಸಣ್ಣ ಕನಿಕರ, ಸಹಾನುಭೂತಿ ಬೇಡ? ರೆಕ್ಕೆ ಬಲ್ತಿದೆ, ಪುರ್ರಂತ ಹಾರ್ತಾನೆ. ಕಟ್ ಹಾಕೋದಿದ್ರೆ ನೋಡು.
ಅಂದರೆ ಹುಡುಗಿ ಸುಂದರವಾಗಿರ್ಬೇಕು, ಮರಳು ಮಾಡಿ ಸೆಳ್ಕೊಳ್ಳೋ ಚೈತನ್ಯ ಇರಬೇಕು, ಹೆಚ್ಚು ಓದಿರಬಾರ್ದು, ಸ್ವಂತ ಕಾಲ ಮೇಲೆ ನಿಲ್ಲೋ ಚೈತನ್ಯ ಇರಬಾರ್ದು. ಬಡತನದಾದ್ರೆ ವಾಸಿ, ನಮ್ಮ ಆಧಾರದ ಮೇಲೆ ಬದುಕಿರುತ್ತೆ. ಸಭ್ಯರು, ಪರಿಚಿತರು, ಪ್ರಾಮಾಣಿಕರು ಆ ಥರದ ಮನೆಯಿಂದ ಹುಡುಕು. ನಿನಗೂ ಅವನೇ ಆಸರೆ, ನನಗೂ ಅವನೇ ಆಸರೆ. ನೀನಪ್ಪ, ನನ್ನ ತಂಗಿ, ಸಾಕಿದ್ರೆ ಈ ಮಹಾಶಯನೇ. ಪ್ರೀತಿ ಪ್ರೇಮಕ್ಕೆ ಯಾರೂ ಊಟ ಹಾಕಲ್ಲ. ಕನಿಕರ ಸಹಾನುಭೂತಿಗಳು ಕಲ್ಮಶಗೊಂಡಿವೆ. ಅವನಿ ಪಾಪ ಪ್ರಜ್ಞೆ ಕಾಡಿದ್ರೆ ನಮಗೊಂದು ಹೊತ್ತು ಊಟ. ಒಪ್ತಾನ? ಉಪಾಯವಾಗಿ ಒಪ್ಸೋಣ. ಪ್ರಾಮಾಣಿಕ ಪರಿಸರದಲ್ಲಿ ಪಾಪ ಪ್ರಜ್ಞೆ ಜೀವಂತ. ಅಲ್ಲಿಂದ ಬರಬೇಕು ಹುಡುಗಿ. ವಸುಂಧರಾಗೆ ಮಗಳಿದಾಳಲ್ವಾ? ಮುಖದ ಮೇಲೆ ಬೋಧು ಬಂದಾಯ್ತು. ಮಾನಸ್ತರು ಮತ್ತೆ ಹೋಗಿ ಕುಂತ್ಕೊಳ್ಳೋಕ್ಕಾಯ್ತದ? ದೊಡ್ಡಮ್ಮಂಗೆ ನಮ್ಮನ್ನ ಆಚೆ ಇಡಬೇಕಾಗಿತ್ತು. ಅವಕಾಶಕ್ಕಾದ್ರು ಸರಿ. ಅವರಾಗೆ ಕಲಿಸೋದು ಕಷ್ಟ. ನಾವೇ ಬೈದು ಜಗಳ ಆಡಿ ಬಂದ್ರೆ ಸಲೀಸು. ಅದಾಯ್ತು. ಈಗ ನೋಡಿ, ಚರ್ಚೆ ಕೂರದೆ ಉತ್ತರ ಸಿಗಲ್ಲ. ಚರ್ಚೆ ಕೂರಕ್ಕೆ ಮುಖವಿಲ್ಲ. ನಾಳೆಯಿಂದ ನಿಮ್ಮಪ್ಪ ಸಂಸ್ಥೆ ಕಡೆ ಹೋಗಲ್ವಾ? ಅಂದ್ರೆ ಅಪ್ಪ 10% ಪಾಲುದಾರ, ರಾಜೀನಾಮೆ ಕೊಟ್ಟಿದ್ದಾರಾ? ಇಲ್ಲ. ಮತ್ತೆ ಇಲ್ಲಿ ಕೇಳಲಿಲ್ಲ. ಇದು ಮಾನದ ಪ್ರಶ್ನೆ ಅಲ್ಲ, ಅಕ್ಕನ ಪ್ರಶ್ನೆ. ಹೊಡೆದಾಡಿದ್ರಾಯ್ತು. ಅಂದ್ರೆ ಅಪ್ಪ 10% ಪಾಲ್ದಾರ, ಅಷ್ಟ್ರ ಮಟ್ಟಿಗೆ ಹಕ್ಕಿದೆ. ಅದು ಕೊಡ್ತಾನೆ ಇದ್ದಾರಲ್ಲ. ಪ್ರಶ್ನೆ ಇರೋದು ಅದಕ್ಕೆ ಮೀರಿದ್ದನ್ನು ದಕ್ಕಿಸ್ಕೊಳ್ಳೋದು ಹೇಗೆ? ವ್ಯವಹಾರದ ಮೇಲೆ ಪೂರ್ತ ಹಿಡಿತ ಸಾಧಿಸಿ, ಲೆಕ್ಕದಲ್ಲಿ ಅಷ್ಟೋ ಇಷ್ಟೋ ತೋರಿಸಿ ಕೈ ತೊಳ್ಕೋತಾ ಇದ್ದಾರೆ. ಜಗಳ ಆಗಿದೆ, ಅಪ್ಪ ಮಗ ಮುನಿಸ್ಕೊಂಡು ಕೂತ್ಕೋತೀವಿ. ನಿಮಗಿಂತ ಜಾಸ್ತಿ ಮುನಿಸು ಅವ್ರು ತೋರಿಸ್ತಾರೆ. ಅಧಿಕಾರದಲ್ಲಿದ್ದಾರೆ, ಮೇಲೆ ಕೂತಿದ್ದಾರೆ, ವ್ಯವಹಾರದ ಪೂರ್ತಿ ಹಿಡಿತ ಅವ್ರ ಕೈಲಿದೆ. ನಿಮ್ಮಪ್ಪ ಪಾಲುದಾರ, ನೀವಲ್ಲ. ನಾಳೆಯಿಂದ ಸಂಸ್ಥೆ ಕಡೆ ತಲೆ ಹಾಕೋಕ್ಕಾಗೋಲ್ಲ. ಅಲ್ಲಿಗೇನಾಗುತ್ತೆ? ಈಗಿರೋ ಹಿಡಿದು ತಪ್ಪುತ್ತೆ. ಮುಂದೆ ಸಂಧಾನ ಬಿಡೋಕ್ಕಾಗದ ಸಂಬಂಧದಲ್ಲಿ ಕಿತ್ತಾಡ್ಕೋಬಾರ್ದು. ಆದ್ರೆ ಹೋಗಿ ನಿಂತು ಆ ಹೆಂಗಸಿನ ಮುಂದೆ ಸಲಾಂ ಹೊಡೆಯೋದು MBA ಗ್ರ್ಯಾಜುಯೇಟ್ಗೆ ಅವಮಾನ. ಅನುಭವಿಸ್ಬಿಡಿ. ನೆನಪಿರ್ಲಿ ಅವಮಾನ. ಮುಂದೆ ಯಾವತ್ತಾದ್ರೂ ಅವಕಾಶವಾದಾಗ ಕತ್ತು ಕುಯ್ಬೇಕಾಗಿ ಬಂದ್ರೆ ಕನಿಕರ ಕಾಡೋಲ್ಲ. ಇಲ್ಲ, ಆಗಲ್ಲ. ಕಾನೂನಲ್ಲಿ ಏನಾಗತ್ತೆ ಅದ್ ನೋಡಿ. ಎದುರು ಬಿಟ್ಟವ್ರೆ. ಹೌದಾ? ಪತ್ರಗಳಿಗೆ ಅಪ್ಪ ಅವ್ರ ಅಣ್ಣನ ಸಹಿ ಮಾಡಿ ವಿಲೇವಾರಿ ಮಾಡಿದ್ದು ಆಚೆಗೆ ಬಂದದೆ. ಎಳ್ದಾಕೊಂಡ್ರೆ ಸುಮ್ಕಿದತ್ತ ಅಮ್ಮ? ಕೆದಕಿ ಫೋರ್ಜರಿ ಕೇಸು ಅಂತ ಒಳಿಕ್ ಹಾಕಿಸ್ಬಿಟ್ರೆ ಈಗಿರೋ ಪಾಲು ಅದು ಹೋಯ್ತದೆ. ಅದ ಭಯ. ಈ ತರಹದ ಮೋಸ ನಿಮ್ಮಪ್ಪ ಮಾಡಿದ್ದಾರೆ ಅಂತ ಗೊತ್ತಿತ್ತು. ಹಾಗಿದ್ದು ಇಷ್ಟು ದಿನ ಯಾಕೆ ಸುಮ್ಮನಿದ್ರು? ದೊಡ್ಡಪ್ಪ ಮನ್ಸು ಮಾಡಲಿಲ್ಲ. ಸತ್ತು 3 ವರ್ಷ ಆಯಿತು. ಬುದ್ಧಿವಂತ ಹೆಂಗಸು. ಮಗ ಪ್ರಯೋಜನವಿಲ್ಲ. ಮುಂದಿನ ಪೀಳಿಗೆಯಲ್ಲಿ ನೀನು ಬುದ್ಧಿವಂತ. ಸಂಸ್ಥೆ ನಡೆಸೋ ಚೈತನ್ಯ ಇರೋನು. ಕೆಲಸಕ್ಕೆ ನೀನು ಬೇಕು. ಅಷ್ಟಕ್ಕೆ ನಿಮ್ಮಪ್ಪ ಪಾಲುದಾರ. ಹಕ್ಕು ಕೇಳಬಾರ್ದು. ಅದಕ್ಕೆ ಗರಡು ಮಚ್ಚೆ ನಿಮ್ಮಪ್ಪನ ಫೋರ್ಜರಿ, ಕಳ್ಳತನ ಕೆದಕ್ತೀನಿ. ನಾನು ಕೆಲಸ ಬಿಡ್ತೀನಿ, ಸೇವೆಗೆ ಸಿಕ್ಕಲ್ಲ. ಬಿಟ್ಟ ದಿನ ನಿಮ್ಮಪ್ಪನ ಮೇಲೆ ಕಂಪ್ಲೇಂಟ್ ಹೋಗುತ್ತೆ. 6 ತಿಂಗಳೊಳಗೆ ಮನುಷ್ಯ ಒಳಗೆ. ಇದಿಕ್ಕಟ್ಟು. ಸುಮ್ಮನಿದ್ರಾಗ್ತಿತ್ತು, ಕೆದಕ್ಬಾರ್ದಿತ್ತು. ಕೆದಕಾಗಿದೆ. ಅನುಭವದ ಮಾತು ಹೇಳಬಹುದಾ? ಸೂಕ್ತ ಅನಿಸಿದ್ರೆ ಮುಂದುವರಿರಿ.
ನಿಮ್ಮಪ್ಪ ಫೋರ್ಜರಿ ಮಾಡಿದ್ರು, ಸ್ವಂತ ಅಣ್ಣನಿಗೆ ಮೋಸ ಮಾಡಿದ್ರು. ಅಪರಾಧ ಕ್ಷಮಾರ್ಹ ಅಲ್ಲ, ಸರಿ. ಆದರೆ ಸ್ವಂತ ಅಣ್ಣ ಅವನೇನು ಕಡಿಮೆ ಇಲ್ವಲ್ಲ? ತಪ್ಪು ಲೆಕ್ಕ ಬರೆದ್ರು, ಪಾಲುದಾರರಿಗೆ ಮೋಸ ಮಾಡಿದ್ರು. ಆಯಿತು, ದುಡಿಮೆ ಚೈತನ್ಯ ಎಲ್ಲ ಅವರದ್ದೇ, ಮೋಸ ಮಾಡಿದ್ರು, ಹೋಗಲಿ. ಅವರ ಹೆಂಡತಿ, ಆಕೆಗೆಲ್ಲಿ ಬರುತ್ತೆ ಹಕ್ಕು? ಜಗಳ ಆಡಿ ಮನೆಯಿಂದ ಹೊರಗೆ ಬಂದಿದ್ದೀರಿ, ಸಂಧಾನಕ್ಕೆ ಒಳಕ್ಕೆ ಹೋಗೋದು ಅವಮಾನ. ಆದರೆ ಯುದ್ಧ ಅದಾಗಬಹುದಲ್ಲ. ನಿಮ್ಮ ಅವಶ್ಯಕತೆ ಆಕೆಗಿದೆ, ನಿಮ್ಮ ಅಪ್ಪ ಬೇಕಿಲ್ಲ. ಸಂಧಾನಕ್ಕೆ ಬರುತ್ತೆ ಹೆಂಗಸೋ. ನಿಮ್ಮ ಅಪ್ಪನ ತಲೆ ಉರುಳಿದ್ರು ಸರಿನೇ, ಆಡಳಿತದ ಸೂತ್ರ ನಿಮ್ಮ ಕೈ ಸೇರಿ. ಮತ್ತೆ ಆ ಗೋವಿಂದರಾಯನ ಆಚೆಗಿಕ್ಕು ಏನ ಪ್ರಾಬ್ಲಮ್ ಏನೂ ಆಗಲ್ಲ ಅಲ್ವಾ? ನಾವ್ ಇದ್ದೇವೆ, ನಡಿ. ಥ್ಯಾಂಕ್ಸ್. ಮೆತ್ಗೆ ಬಲೂನ್ಗೆ ಗಾಳಿ ಊದಿ ಬಿಟ್ಬಿಟ್ರೆ ಬುಸ್ಕುಡ್ತಾ ಹಾರಾಡ್ತದೆ. ಪೆದ್ದು ಸ್ವಂತದವರು ಒಡ ಹುಟ್ಟಿದವರೇ ದಾಯಾದಿಗಳು. ಹೊರಗಿನವ್ರು ಅಣ್ಣ ತಮ್ಮಂದ್ರೆ ಆಗ್ತಾರಾ? ತಿಪ್ಪೆ ಸಾಕಬೇಕು, ಕಾಪಾಡಬೇಕು. ಕೆದಕದಷ್ಟು ಹುಳ ಜೀವನವಾಗುತ್ತೆ ಬಿಡೋ. ಲೆಕ್ಕ ಬೇಕು. ಪಾಲ್ದಾರ ನಾನು. ಸಂಸ್ಥೆ ಶುರುವಾದ ಕಾಲದಿಂದ ನನಗೆ ಗೊತ್ತಿಲ್ಲದ ಹಾಗೆ ಕೆಲಸಗಾರರಿಗೆ ಹಂಚೋ ನೆಪದಲ್ಲಿ ಹಣ ಆಚೆಗೆ ಹೋಗಿದೆ. ಲೆಕ್ಕ ಬೇಕು. ಬರೀ ಲೆಕ್ಕ ಸಾಕ? ಆ ಹಣದಲ್ಲಿ ಪಾಲು ಬೇಕಾ? ಬೇಕು, ಪಾಲು ಬೇಕು. ಈಗಲೇ ಬೇಕಾ ಇಲ್ಲ ಬೆಳಗ್ಗೆ ಕೊಟ್ರೆ ಸಾಕಾ? ಸುಮ್ಮನಿರು ನೀನು. ಎಲ್ಲಿ ಎಲ್ಲಿ ಲೆಕ್ಕ? ಅಣ್ಣ ರಾಮಚಂದ್ರ ಅಂತ ನಂಬಿದ್ದೆ, ಸ್ವಂತ ತಮ್ಮ ನನಗೆ ಮೋಸ ಮಾಡಿದ್ದಾನೆ. ನನಗೆ ಚಾಳಿ, ನಾನು ಕಳ್ಳ, ಲಂಪಟ. ಇದೇನು ಅಣ್ಣ ಬಿಡಿ, ಅವಂದೇ ಸಂಸ್ಥೆ, ಹೋಗ್ಲಿ, ಮೋಸಕ್ಕೂ ನಿಲ್ಲಿ. ಅದು ನೀವುನಾ? ಗೋವಿಂದರಾಯರ್ನ ಕರೆಸ್ತೀನಿ, ಬೆಳಗ್ಗೆ ಮಾತಾಡೋಣ. ಇಲ್ಲ, ನನಗೆ ಈಗಲೇ ಬೇಕು, ನನಗೆ ಈಗಲೇ ಬೇಕು. ಅವರಿದ್ದಾಗ ಏನಾಗ್ತಿತ್ತೋ ನನಗೆ ಗೊತ್ತಿಲ್ಲ. ಅವ್ರು ಹೋದ್ಮೇಲೆ ಇವಂದು ಕಾರ್ಬಾರು. ಏನ್ ನಡೀತಿದೆ ನನಗೂ ಸ್ಪಷ್ಟವಿಲ್ಲ. ಬೆಳಗ್ಗೆ ಕರ್ಕೊಂಡು ಹೋಗು. ಕುಡಿದಿದ್ದಾನೆ. ಏನ್ ಗೊತ್ತಿಲ್ಲ. ಕಂತ ಕಾಸು ಅಂದ್ಕೊಟ್ಟಾಗ, ಎಣ್ಸಿ ಒಳಗಿಟ್ಕೊಂಡಾಗ ಗೊತ್ತಾಗ್ಲಿಲ್ವಾ? ಈಗ ಬೇಕು. ಕೊಡಲ್ಲ. ಏನ್ ಮಾಡ್ತೀಯಾ? ನೋಡು ಮಾತನ್ನ. ಸಾರಿ, ಕುಡಿದಿದ್ದೀನಿ. ನಾನು ಹೊಡೆದ ಅದಕ್ಕೆ ಸತ್ತ ಅಂತಂದ್ಲು. ಸಾರಿ ಅಂದ್ರು. ಕೊಲೆ ಮಾಡಿಸಿರೋರು ಬೇರೆ ಯಾರಾದ್ರೂ ಆಗಿದ್ರೆ? ಯಾರನ್ನ? ನನ್ನ? ಅಪ್ಪ ನಡಿ, ಬೆಳಗ್ಗೆ ಮಾತಾಡಿದ್ವಿ ಅಂತೆ. ನಡಿ. ವಯಸ್ಸು ಚಿಕ್ಕದು, ಕುಡ್ದಾಗ ಕಾಣಿಸೋದೇ, ಹತ್ಗೇನೋದು ಮರ್ತೋಗುತ್ತೆ. ಸಾರಿ. ಬಾಯಿ ಮುಚ್ಕೊಂಡು ನಡಿ. ಗಂಡ ಸತ್ತಿದ್ದು ನೋಡಿದ್ರೆ ಗೊತ್ತಾಗುತ್ತಾ? ಕೊಂದು ಬಿಡ್ತೀನಿ ನಿನ್ನ. ನಡಿ.
ಸತ್ಯನಾ? ಅವರಿದ್ದಾಗ ಹೇಗೆ ನಡೀತಿತ್ತೋ ಗೊತ್ತಿಲ್ಲ. ನಂತರದ್ದು ಹೇಳಿ. ತಪ್ಪು ನಿಮ್ಮ ಮೇಲಿಲ್ಲ, ಹೇಳಿ, ಪರವಾಗಿಲ್ಲ. ನಡೀತಿತ್ತು, ನಡ್ಕೊಂಡು ಹೋಗ್ಲಿ ಅಂತ ಸುಮ್ಮನಿದ್ರಿ. ನೀವು ಶುರು ಮಾಡಿಸಿದ್ದಲ್ಲ, ಅಪರಾಧ ನಿಮ್ಮ ಮೇಲಿಲ್ಲ. ನಿಲ್ಲಿಸ್ಬಿಡ್ಬಹುದಿತ್ತು. ಸಾಧ್ಯ ಆಗ್ತಿರ್ಲಿಲ್ಲ. 1000ರಲ್ಲಿ 10 ಕೆಲ್ಸಗಾರನ ಮುಟ್ತಿತ್ತು. ನಿಲ್ಸಿದ್ರೆ ಆ 10 ಮುಟ್ಟಲ್ಲ, ಕೆಲ್ಸಗಾರರು ಎದುರು ಬೀಳ್ತಾರೆ. ಹಂಚ್ಬೇಕಾದ ಲಂಚ, ಅದಕ್ಕೆಲ್ಲಿಂದ ತರ್ತೀರಿ ಹಣ? ಎಷ್ಟು ಹಂಚ್ತೀವೋ ಅಷ್ಟೇ ಬರೀರಿ ಏನ್ ಬೇಕಿತ್ತು. ಲಂಚ ಇಷ್ಟೇ ಅಂತ ಹೇಗೆ ಹೇಳ್ತೀರಿ? ಬಿಡಿ ದೊಡ್ಡಮ್ಮ. ದೊಡ್ಡಪ್ಪ ಇದ್ದಾಗ 10 ಹಂಚಿ 1000 ಬರೆದಿದ್ದು. ಅಲ್ಲಿಗೆ ಲೆಕ್ಕದಲ್ಲಿ 1000 ಇರತ್ತೆ. ನೀವು ಯಜಮಾನಿಕೆ ವಹಿಸಿದ ತಕ್ಷಣ ಹಂಚಿದ್ದು 10 ಅಷ್ಟೇ ಬರೀರಿ ಅಂದ್ರೆ ದೊಡ್ಡಪ್ಪ ಮಿಕ್ಕ ಪಾಲ್ದಾರರಿಗೆ ಮೋಸ ಮಾಡ್ತಿದ್ರು. ತಕ್ಷಣ ಗೊತ್ತಾಗತ್ತೆ. ಇದ್ದಾಗ ಒಳ್ಳೆ ಹೆಸರಿತ್ತು, ಈಗಿಲ್ಲ. ಹೆಸರು ಕೆಡಿಸೋದು ಯಾಕೆ? ಸುಮ್ಮನಿದ್ರಿ, ತಪ್ಪಿಲ್ಲ. ಸಾರಿ. ನಿಮ್ಮ ಸಂಸ್ಥೆ, ನಿಮ್ಮ ಹಣ, ತಪ್ಪಿಲ್ಲ. ಮುಂದುವರಿಲಿ ಹೀಗೆ. ಇದು ಕಳ್ಳತನ ಅಲ್ಲ, ಬುದ್ಧಿವಂತಿಕೆ. 100 ದುಡಿದ್ರೆ ಸರ್ಕಾರ ತೆರಿಗೆ ಅಂತ 35 ಕೇಳತ್ತೆ. ಕಟ್ಟಿ ಪ್ರಯೋಜನ ಇಲ್ಲ. ಕಳ್ಳತನವಾಗದೆ ಕಾಸು ಸೇರಲ್ಲ, ಕಾಸು ಸೇರದೆ ಅಧಿಕಾರ ಬರಲ್ಲ. ಕದ್ದು ಕೊಪ್ಪರಿಗೆ ತುಂಬಬೇಕು, ಜಗತ್ತಿನ ಎಲ್ಲಾ ಕಾನೂನುಗಳನ್ನ ಮುರಿಬೇಕು. ಯಾವುದೇ ಶಿಕ್ಷೆಗೆ ಈಡಾಗದೆ ಬದುಕೋ ಚೈತನ್ಯ ಇರಬೇಕು. ಅವರು ಆಳೋರು. ಮನುಷ್ಯ ಅಮರ ಅಲ್ಲ ದೊಡ್ಡಮ್ಮ. ಇವತ್ತಿದ್ದು ನಾಳೆ ಹೋಗೋದು. ಆಳಿ ಸಾಯ್ಬೇಕು, ಆಳಿಸ್ಕೊಂಡಲ್ಲ. ಪಾಲ್ದಾರರನ್ನ ಆಚೆಗಿಡಬಾರ್ದಿತ್ತು. ನಮ್ಮಪ್ಪನ್ನ ಬಿಡಿ, ಅದನ್ನು ಕಳೆದು ಕೂತಿರೋರು. ಬದಲಿಗೆ ನಿಮ್ಮ ಹತ್ರ ಸೇರಿದೆ. ನಿಮ್ಮ ಹತ್ರ ಇದ್ರೇನು ನನ್ನ ಹತ್ರ ಇದ್ರೇನು ಒಂದೇ. ಕದ್ದದ್ದು ಸಣ್ಣ ನಾಚಿಕೆ ಭಾವ ಕಾಡುತ್ತೆ. ಇಲ್ಲ, ಕದ್ದದ್ರಲ್ಲಿ ನಾಚಿಕೆನೇ ಇಲ್ಲ, ಸಿಕ್ಕಾಕೊಂಡಿದ್ರಲ್ಲಿ ನಾಚಿಕೆ. ಊಟ ಹಾಕ್ತೀರಾ? ಪೊಲೀಸ್ ಕೇಸ್ಗೂ ನನಗೂ ಸಂಬಂಧ ಇಲ್ಲ. ಅದು ಗೊತ್ತು. ಮುಂದೆ ಸ್ಟ್ಯಾಂಪ್ ಪೇಪರ್ ತರಿಸಿ. ಅಪ್ಪ ರಿಟೈರ್ ಆಗ್ಲಿ, ವಿಶ್ವಾಸ ಬದಲಿಗೆ ಬರ್ಲಿ. ನಿಮ್ಮಪ್ಪ ಒಪ್ತಾನಾ? ನನಗ್ ಬಿಡಿ. ಕುತೂಹಲ ಕೇಳ್ತಿದ್ದೀನಿ. ನಿನಗೇನ್ ಲಾಭ? ಅಧಿಕಾರ ನಿಮ್ದು, ವಿಶ್ವಾಸಂದು. ಆಡಳಿತ ನಂದು. ಪಾಲ್ದಾರಿಕೆ ನೀವಿಟ್ಕೊಳ್ಳಿ. ಲಾಭದಲ್ಲಿ ಅರ್ಧ, ಸಂಬಳ ಅಂತ ನನಗ್ ಕೊಡಿ. ಐ ಆಮ್ ನಾಟ್ ಕನ್ವಿನ್ಸ್ಡ್. ಓದಿದ್ದೀನಿ. ಬೇರೆ ಎಲ್ಲ ದುಡಿಯೋ ಬದಲು ಫ್ಯಾಮಿಲಿ ಸಂಸ್ಥೆ, ಇಲ್ಲೇ ದುಡಿತೀನಿ. ಅಪ್ಪ ಅಧಿಕಾರದಲ್ಲಿದ್ರೆ ಸಂಸ್ಥೆಗೆ ಅಪಾಯ. ಸಂಸ್ಥೆ ಉಳಿಲಿ. ಸಾಲ್ದು ಅಧಿಕಾರ ಬಿಡೋಕೆ. ದೊಡ್ಡಮ್ಮ, ಸತ್ಯ ಹೇಳ್ತೀನಿ ಕೇಳಿ. ನಿಮ್ಮ ಮಗ ನಮ್ಮ ಅಪ್ಪನ ತರಹ, ಅಧಿಕಾರಕ್ಕೆ ಅಯೋಗ್ಯ. ಅಲ್ಲಿಗೇನು, ವ್ಯವಹಾರ ಗೊತ್ತಿಲ್ಲದ ನೀವು ಅಧಿಕಾರದಲ್ಲಿರ್ತೀರಿ, ಗೊತ್ತಿರೋ ನಾನು ಆಡಳಿತದಲ್ಲಿ. ಅಲ್ಲಿಗೆ ಹೆಚ್ಚು ಕಮ್ಮಿ ಅಧಿಕಾರವೂ ನಂದೇ. ನಿಮ್ಮ ನಂತರ ವಾರಸ್ದಾರ ನಾನೇ. ಅಪ್ಪನ್ನ ನೀವು ಸಾಕಿದ್ರಿ, ವಿಶ್ವಾಸನ ನಾನ್ ಸಾಕ್ತೀನಿ. ಗೋವಿಂದರಾಯನ್ನ ನಂಬೋ ಬದಲು ನನ್ನ ನಂಬಿ. ಇನ್ನು ಮುಂದೆ ಎಲ್ಲಾ ಕಳ್ಳತನಗಳು ನನ್ನ ಮೂಲಕ. ಎಬ್ಬಿಸ್ತೀರಾ ಗೋವಿಂದರಾಯನ್ನ? ಬಹಳ ನಿಸ್ಪೃಹತೆಯಿಂದ ದುಡಿದಿದ್ದಾನೆ. ಅಪ್ಪ ಪಾಲ್ದಾರಿಕೆ ಬಿಡ್ಬೇಕಲ್ವಾ? ಅವನು ಕೆಲಸಗಾರ, ನಾನು ನಿಮ್ಮ ಮೈದ್ನನ ಮಗ. ವರಸೆಯಲ್ಲಿ ಸ್ವಂತ ಮಗ. ಸಂಭ್ರಮಕ್ಕೆ ನೆಂಟ್ರು. ಸಾವಿನ ಹಕ್ಕು ಸ್ವಂತ ತಳಿಗೆ ಮಾತ್ರ. ಎಬ್ಸಿ.